ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ MU-G20H Ltlk ಫ್ಯಾನಲ್ ಬೋರ್ಡ್, ಅದರಲ್ಲಿ ಆಟೋ ಸ್ವಿಚ್ ವಿತ್ ಪಿವೆಂಟ್ರ್ ವಿತ್ ಸ್ಟಾರ್ ಡೆಲ್ಟಾ ಟೈಮರ್ 3 ಒಂದರಲ್ಲೇ ಇರುತ್ತೆ. ಅದರಲ್ಲಿ ಆಟೋ ಸ್ವಿಚ್ ಹೋಗಿದ್ರೆ ಬೇಕಾದರೆ ಕೈಯಲ್ಲಿ ಆನ್ ಮಾಡಿದ್ರೆ ಆನ್ ಆಗುತ್ತೆ. ಅದರಲ್ಲಿ ಪಿವೆಂಟ್ರ್ ಇರುತ್ತಲ್ಲ, ಅದು ಹೋಗಿದ್ರೆ ಯಾವುದೇ ಕಾರಣಕ್ಕೂ ಫ್ಯಾನಲ್ ಬೋರ್ಡ್ ಎತ್ಕೊಳ್ಳಲ್ಲ. ಈ ಫ್ಯಾನಲ್ ಬೋರ್ಡಲ್ಲಿ ಪಿವೆಂಟ್ರ್ ಹೋಗಿದೆ, ಅದಕ್ಕೆ ಎತ್ಕೋತಾ ಇಲ್ಲ. ಟೈಮರ್ ಹೋಗಿದ್ರೂ ಸ್ಟಾರ್ ಆಗುತ್ತೆ, ಡೆಲ್ಟಾ ಆಗಲ್ಲ. ನೋಡಿ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಹೊಸದಾಗಿ ತಂದಿದ್ದೀವಿ, ಅದನ್ನು ಪಿಟ್ ಮಾಡ್ತೀವಿ. ಯಾವ ರೀತಿ ಪಿಟ್ ಮಾಡೋದಂತ ತೋರಿಸ್ಕೊಡ್ತೀನಿ. ಯಾವ ರೀತಿ ಅಂದರೆ ಅದರಲ್ಲೇ ಇರುತ್ತೆ ನಂಬರ್ಸು, ಆ ರೀತಿ ನೋಡಿಕೊಂಡು ಪಿಟ್ ಮಾಡ್ಕೊಳ್ಳಿ. ನೋಡಿ, ಹೊಸದಾಗಿ ತಂದಿದ್ದೀವಿ. ವೈರ್ಗಳಲ್ಲೇ ನಂಬರ್ ಇರುತ್ತೆ, ಆಮೇಲೆ ಆಟೋ ಸ್ವಿಚ್ಚಲ್ಲೂ ನಂಬರ್ ಇರುತ್ತೆ. ಸೇಮ್ ವೈರ್ ಕಲೆಕ್ಷನ್, ಯಾರು ಬೇಕಾದರೂ ಹಾಕ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಹೊಸ್ದಾಗಿ ತಗೊಬಂದ್ಬಿಟ್ಟು ಆ ವೈರ್ ಮೇಲೂ ನಂಬರ್ಸ್ ಇರುತ್ತೆ, ಆಟೋ ಸ್ವಿಚ್ ಮೇಲೂ ನಂಬರ್ಸ್ ಇರುತ್ತೆ. ಚೇಂಜ್ ಮಾಡ್ಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ವಿಡಿಯೋನ ಕೊನೆ ತನಕ ನೋಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಪಿಟ್ ಮಾಡಾಯಿತು. ಇವಾಗ 1 ಟನ್ನಲ್ಲಿ ಒಂದು ಸತಿ ಚೆಕ್ ಮಾಡ್ಕೊಳ್ಳೋದು. ನೋಡಿ, 1 ಟನ್ನಲ್ಲಿ ಒಂದು ಸತಿ ಚೆಕ್ ಮಾಡ್ಕೋತೀನಿ. ಬೈಪಾಸಲ್ಲಿದ್ದರೆ ಆನ್ ಆಗುತ್ತೆ, ಬೈಪಾಸಲ್ಲಿ ಆನ್ ಆಗುತ್ತೆ. ಸ್ಟಾರ್ ಆಗಿ ಡೆಲ್ಟಾ ಆಗಿದೆ. ಅದರಲ್ಲಿ ಟೈಮಿಂಗ್ಸ್ ಇದೆ ನೋಡಿ. ಸ್ಟಾರ್ ಆಗಿ ಡೆಲ್ಟಾ ಆಗೋದು ಮೇಲ್ಗಡೆದು, ಕೆಳಗಡೆ ಅದು ಆಟೋ ಸ್ವಿಚ್ಚು ಆನ್ ಆಗೋಕ್ಕೆ ಟೈಮರು. ಸ್ಟಾರ್ ಆಗಿ
ಡೆಲ್ಟಾ ಆಗೋದು. ಲೈಟಿಂಗ್ಸ್ ಇದೆ, ತೋರಿಸ್ತೀನಿ ನೋಡಿ. ಆನ್ ಮಾಡಿದ್ದೀನಿ, ಆನ್ ಮಾಡ್ತೀನಿ ಇವಾಗ ನೋಡಿ. ಅದು ರೆಡ್ ಲೈಟ್ ಇದೆಯಲ್ಲ, ಅದು ಸ್ಟಾರು. ಅದು ಕೆಳಗಡೆ ಬಂದರೆ, ಗ್ರೀನ್ ಲೈಟ್ ಕೆಳಗಡೆ ಬಂತು ಅಂದರೆ ಅದು ಡೆಲ್ಟಾ. ಸ್ಟಾರ್ ಆಗಿ ಡೆಲ್ಟಾ ಆಯಿತು. ಕರೆಕ್ಟಾಗಿದೆ ಫ್ಯಾನಲ್ ಬೋಲ್ಡು. ಇವಾಗ ಹೋಗಿ ಫಿಟ್ ಮಾಡೋದು. ಫಿಟ್ ಮಾಡಿಬಿಟ್ಟು ರನ್ ಮಾಡ್ತೀವಿ ಮೋಟ್ರು. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಟು ವಾಚಿಂಗ್ ಫ್ರೆಂಡ್ಸ್.